ಹೈಕೋರ್ಟ್ ಆದೇಶಕ್ಕೂ ಕೂಡ ಸರ್ಕಾರ ಡೋಂಟ್ ಕೇರ್. ಚೀಫ್ ಎಂಜಿನಿಯರ್ ವಿರುದ್ಧ ಸೇಡಿಗೆ ಬಿತ್ತ ಸರ್ಕಾರ. ಹಾಗಾದ್ರೆ ಹೈಕೋರ್ಟ್ ಆದೇಶಕ್ಕೂ ಕೂಡ ಈಗ ಸರ್ಕಾರ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೈಕೋರ್ಟ್ ಏನೇ ಆದೇಶ ಮಾಡಿದ್ರು ನಮಗೇನು ಅನ್ನೋ ರೀತಿಯಲ್ಲಿದೆ. ಚೀಫ್ ಎಂಜಿನಿಯರ್ ವಿರುದ್ಧ ಸೇಡಿಗೆ ಬಿತ್ತ ಸರ್ಕಾರ 10,000 ದಂಡ ಹಾಕಿಸಿದ್ದಕ್ಕೆ ಈ ಶಿಕ್ಷೆ. ಸೇಡಿಗೆ ಬಿದ್ದು ಚೀಫ್ ಎಂಜಿನಿಯರ್ಗೆ ನೋ ಪೋಸ್ಟಿಂಗ್ ಶಿಕ್ಷೆ. 18 ತಿಂಗಳಿನಿಂದ ಫ್ರೆಡ್ ಚೀಫ್ ಎಂಜಿನಿಯರ್ಗೆ ತೀವ್ರ ವನವಾಸ. ಕೋರ್ಟ್ ತಪರಾಕಿ ನೀಡಿದ್ರು ಸರ್ಕಾರದ ಜಾಣ ಮೌನ. ಎಂಜಿನಿಯರ್ ವಿರುದ್ಧ ಸರ್ಕಾರದ ಸೇಡಿನ ರಾಜಕಾರಣ ಇದು. ಹುದ್ದೆಗೆ ಅರ್ಹತೆ ಇದ್ರು ಸತಾಯಿಸ್ತಾ ಇರುವ ಸರ್ಕಾರ ಎಂಜಿನಿಯರ್ ಇನ್ ಚೀಫ್ ಹುದ್ದೆಗೆ ಅಲೆದಾಟ ಮಾಡ್ತಾ ಇದ್ದಾರೆ. 2021ರಿಂದಲೂ ಅಲೆದಾಡಿಸ್ತಾ ಇರುವ ರಾಜ್ಯ ಸರ್ಕಾರ ಹೈಕೋರ್ಟ್ ಆದೇಶಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಸರ್ಕಾರವೇ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ಯಾವ ಸಂದೇಶವನ್ನ ಸರ್ಕಾರ ನೀಡ್ತಾ ಇದೆ? 10,000 ದಂಡ ಹಾಕಿಸಿದ್ದಕ್ಕೆ ಈ ರೀತಿಯ ಶಿಕ್ಷೆಯನ್ನ ಕೊಡ್ತಾ ಇದ್ದೀರಾ? ಎಂಜಿನಿಯರ್ ವಿರುದ್ಧ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆಯಾ ಅಂತ ಸಾರ್ವಜನಿಕ ವಲಯ ಜೊತೆಗೆ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಹುದ್ದೆಗೆ ಅರ್ಹತೆ ಇದ್ರೂ ಕೂಡ ಸರ್ಕಾರ ಸತಾಯಿಸ್ತಾ ಇದೆ. ಯಾವುದೇ ಒಂದು ಹುದ್ದೆ ಆದ್ರೂ ಕೂಡ ಆ ಒಂದು ಹುದ್ದೆಗೆ ಆತ ಅರ್ಹನಿದ್ದಾನ ಅಲ್ಲವಾ ಅನ್ನೋದೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಹುದ್ದೆಯನ್ನ ನೀಡಬೇಕಾಗುತ್ತೆ. ಸದ್ಯಕ್ಕೆ ಈತನಿಗೆ ಅರ್ಹತೆ ಇದ್ರೂ ಕೂಡ ಸರ್ಕಾರ ಬಹಳ ಸತಾಯಿಸ್ತಾ ಇದೆ. ಇಂಜಿನಿಯರ್ ಚೀಫ್ ಹುದ್ದೆಗೆ ಅಲೆದಾಟವನ್ನ ಮಾಡ್ತಾ ಇದೆ. 2021ರಿಂದಲೂ ಕೂಡ ರಾಜ್ಯ ಸರ್ಕಾರ ಅಲೆದಾಡಿಸ್ತಾ ಇದೆ. ಸರ್ಕಾರದ ವಿರುದ್ಧ ಹೈ ಮೊರೆ ಹೋಗಿದ್ದ ಎಂಜಿನಿಯರ್ ತಕ್ಷಣವೇ ಹುದ್ದೆ ನೀಡಲು ಸರ್ಕಾರಕ್ಕೆ ಹೈ ಆದೇಶ ಇತ್ತು. ಆದ್ರೂ ವಿಜಯ್ ಕುಮಾರ್ಗೆ ಸರ್ಕಾರ ಸತಾಯಿಸ್ತಾ ಇದೆ. ಚೀಫ್ ಎಂಜಿನಿಯರ್ಗೆ ನೋ ಪೋಸ್ಟಿಂಗ್ ಶಿಕ್ಷೆ. PRED ಸಿಇ ವಿಜಯ್ ಕುಮಾರ್ ಚವಡಣ್ಣನವರಿಗೆ ಶಿಕ್ಷೆ ನೀಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೈ ಮೊರೆ ಹೋಗಿದ್ದ ಇಂಜಿನಿಯರ್ ತಕ್ಷಣವೇ ಹುದ್ದೆ ನೀಡಬೇಕು ಅಂತ ಸರ್ಕಾರ ಆದೇಶವನ್ನು ಕೂಡ ನೀಡಿತ್ತು. ಆದರೆ ವಿಜಯ್ ಕುಮಾರ್ ಅವರನ್ನ ಸರ್ಕಾರ ಇನ್ನೂ ಕೂಡ ಸತಾಯಿಸ್ತಾ ಇದೆ. ಎಲ್ಲಿಗೆ ಹೋಗೋ ಅನ್ನೋ ಮನಸ್ಥಿತಿನ ಹಾಗಾದ್ರೆ ಸರ್ಕಾರಕ್ಕೆ. ಇನ್ನು PRED ವಿಜಯ್ ಕುಮಾರ್ ಚವಡಣ್ಣ ಅವ್ರಿಗೆ ಈ ರೀತಿಯಾಗಿ ಶಿಕ್ಷೆಯನ್ನ ಕೊಡ್ತಾ ಇದ್ದೀರಾ, ನೋ ಪೋಸ್ಟಿಂಗ್ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು 18 ತಿಂಗಳಿನಿಂದ ಈ ಒಂದು PRED ಚೀಫ್ ಇಂಜಿನಿಯರ್ಗೆ ತೀವ್ರ ವನವಾಸ, ಬಹಳ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶಕ್ಕೂ ಸರ್ಕಾರ ಡೋಂಟ್ ಕೇರ್. 10,000 ದಂಡ ಹಾಕಿಸಿದ್ದ ಸಿಇ ವಿರುದ್ಧ ಸೇಡಿಗೆ ಬಿತ್ತ ಸರ್ಕಾರ. 18 ತಿಂಗಳಿನಿಂದ PRED ಚೀಫ್ ಎಂಜಿನಿಯರ್ ವನವಾಸ. PRED ಸಿಇ ಆಗಿರುವ ವಿಜಯ್ ಕುಮಾರ್ ಚವಡಣ್ಣವರ್, ಸಿಇ ವಿಜಯ್ ಕುಮಾರ್ ಚವಡಣ್ಣವರ್ಗೆ ನೋ ಪೋಸ್ಟಿಂಗ್ ಶಿಕ್ಷೆ. ಪಂಚಾಯತ್ ರಾಜ್ PRED ಕಾರ್ಯದರ್ಶಿಗಳಿಗೆ ತಲಾ 10,000 ದಂಡ. ತಕ್ಷಣ ಹುದ್ದೆ ನೀಡಿ ಅಂತ ಹೈಕೋರ್ಟ್ ಆದೇಶಿಸಿದ್ರು ಕೂಡ ಜಾಣ ಮೌನ. ಎಂಜಿನಿಯರ್ ಇನ್ ಚೀಫ್ ಹುದ್ದೆ ತಕ್ಷಣ ಕೊಡಬೇಕು ಎಂದಿರುವ ಹೈಕೋರ್ಟ್ ಹುದ್ದೆ ನೀಡಿದ ಬಗ್ಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿ ಅಂತ ಕೂಡ ಹೈಕೋರ್ಟ್ ಸೂಚನೆಯನ್ನು ನೀಡಿತ್ತು. ಆದರೆ 3 ತಿಂಗಳಾದ್ರೂ ಮತ್ತೆ ಪೋಸ್ಟಿಂಗ್ ಕೊಡದೆ ಸೇಡ್ ತೀರಿಸ್ಕೊಳ್ತಾ ಇದ್ದಾರೆ. ಮಾತೃ ಇಲಾಖೆ ಸಿಇಗೆ ವನವಾಸ, ಬೇರೆ ಇಲಾಖೆಯವರಿಗೆ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಕೂಡ ಆದೇಶವನ್ನು ನೀಡಿತ್ತು. ಜೊತೆಗೆ ಹುದ್ದೆ ನೀಡದ ಸರ್ಕಾರಕ್ಕೆ 10 ಲಕ್ಷ ದಂಡವನ್ನು ಕೂಡ ಹೈಕೋರ್ಟ್ ವಿಧಿಸಿತ್ತು. ಇನ್ನು ಪಂಚಾಯತ್ ರಾಜ್ PRED ಕಾರ್ಯದರ್ಶಿಗಳಿಗೆ ತಲಾ 10,000 ದಂಡವನ್ನು ವಿಧಿಸಿತ್ತು. ಜೊತೆಗೆ ತಕ್ಷಣ ಹುದ್ದೆಯನ್ನ ನೀಡಲೇಬೇಕು ಅಂತ ಕೂಡ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ಆದರೆ ಆ ಒಂದು ಆದೇಶಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರ. ಬಹಳ ಒಂದು ಜಾಣ ಮೌನವನ್ನು ಅನುಸರಿಸ್ತಾ ಇದೆ. ಎಂಜಿನಿಯರ್ ಇನ್ ಚೀಫ್ ಹುದ್ದೆ ತಕ್ಷಣ ಕೊಡಬೇಕು ಅಂತ ಆದೇಶ ಮಾಡಿ ಜೊತೆಗೆ ಆ ಒಂದು ವರದಿ ಏನಿದೆ ವರದಿಯನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ತಿಳಿಸಲಾಗಿತ್ತು.